ಈಗ ಮುಂದಿನ ಕಾರ್ಯಕ್ರಮ ಹೋಗೋದು ಮುಂಚೆ ನಿಮಗೆ ಜಾನಪದದ ಬಗ್ಗೆ ಏನು ಅನ್ಸುತ್ತೆ ಶ್ರೀಪಾದ್? ಗೋಪಾಲ್, ನಮ್ಮ ಕರ್ನಾಟಕದಾಗ ಪ್ರತಿಯೊಂದು ಪ್ರದೇಶದಾಗೂ ಇವತ್ತಿಗೂ ಜಾನಪದ ನೃತ್ಯ ಶೈಲಿ ಅಂದರೆ ಫೋಕ್ ಡ್ಯಾನ್ಸ್ ಫಾರ್ಮ್ಸ್ ಜೀವಂತವ. ಜಾನಪದ ನೃತ್ಯಗಳ ಪ್ರಾಮುಖ್ಯತೆ ಅಂದರೆ ಅವು ಸಂಸ್ಕೃತಿ, ಇತಿಹಾಸ, ಸಂಪ್ರದಾಯಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ರವಾನಿಸ್ತಾವೆ. ಇವು ಜನರ ಜೀವನ ಶೈಲಿ, ಹಬ್ಬ, ಹುಣ್ಣಿಮೆ, ಮದುವೆ, ಧಾರ್ಮಿಕ ಆಚರಣೆಗಳು, ಕೃಷಿ ಹೀಗೆ ಹಲವಾರು ಅಂಶಗಳನ್ನು ಒಳಗೊಂಡಿರ್ತವೆ. ಈ ಜಾನಪದ ನೃತ್ಯಗಳು ವಿಶಿಷ್ಟವಾದ ಶಕ್ತಿ, ಉತ್ಸಾಹ ಮತ್ತು ಸಾಮಾಜಿಕ ಬಂಧನವನ್ನು ಸೃಷ್ಟಿಸ್ತವೆ. ಸರಿ, ಮತ್ತೆ ಹಂಗಿದ್ರೆ ಮುಂದಿನ ಕಾರ್ಯಕ್ರಮ ಏನಂತ ಹೇಳ್ಬಿಡಲ್ಲ? ಖಂಡಿತ. ನಮ್ಮ ಕರ್ನಾಟಕದ ಒಂದು ವಿಶೇಷ ಜಾನಪದ ಶೈಲಿಯ ನೃತ್ಯವನ್ನು ಪ್ರದರ್ಶಿಸಲು ಬರ್ತಾ ಇದೆ ಪುಟಾಣಿ ಪಂಗಡ ತಂಡ. ಬನ್ನಿ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ.
ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲದೆ ನಾಡೆ ಇಲ್ಲ. ಗಿಡ ಮರಗಳ ತರುಲತೆಗಳ ನದಿವನಗಳ ವರದಾನ. ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸಗಾನ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಉಸಿರು ನೀಡಿದೆ, ಹಸಿರು ತೂಗಿದೆ. ಮಧುರವಾಗಿದೆ. ಅಡವಿದೇವಿ ಹಾಡು ನಾಡಿನ ಜೀವ ತುಂಬಿದೆ. ಅಡವಿಲಿ ಇಷ್ಟು ಚೆನ್ನಾಗಿ ಇಷ್ಟು ಸುಂದರವಾದ ಮಕ್ಕಳು ಇರ್ತಾರೆ ಅಂದರೆ ನಾವು ಹೋಗ್ಬೇಕು. ಕನ್ನಡದವರು ಅಂದರೆ ಹಾಗೆ, ಅಡವಿಲಿ ಇರಲಿ ನಾಡಲ್ಲಿರಲಿ ಅವ್ರು ಯಾವಾಗಲೂ ಹೀಗೆ ಇರೋದು. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಇವರಿಗೆ ಕೋರಿಯೋಗ್ರಾಫಲ್ಲಿ ಸಹಕರಿಸಿದಂಥ ಶ್ರೀ ಸರಿತಾ, ದೀಪಕ್ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೆ ತುಂಬ ಧನ್ಯವಾದಗಳು. ತುಂಬ ಅದ್ಭುತವಾದ ಪ್ರದರ್ಶನವನ್ನು ತೋರಿಸ್ತಿದ್ದಾರೆ.